ನೀವು ಯಾಕೆ ಇವನ್ ಮೇಲೆ ಕೋಪ ಮಾಡ್ಕೋತಾ ಇದ್ದೀರೋ ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಭಾವನವ್ರೆ. ಅಷ್ಟಕ್ಕೂ ಏನಿಡ್ತು ಅಂತ ಸ್ವಲ್ಪ ಹೇಳಿ ಭಾವನವ್ರೆ. ಚಾರುಗೆ ವಿಚ್ಛೇದನ ಕೊಡಬೇಕು ಅನ್ಕೋತಿದ್ದಾನೆ ನಿಮ್ ಸುಪುತ್ರ. ಆ ಪೇಪರ್ ಮೇಲೆ ಸೈನ್ ಹಾಕು ಅಂತ ಈ ಹುಡುಗಿ ಹಿಂದೆ ಬಿದ್ದು ಕಾಟ ಕೊಡ್ತಿದ್ದಾನೆ. ಏನೋ ಸೀನು ಇದು, ವಿಚ್ಛೇದನ ಬೇಕು ಅಂದ್ರೆ ಏನು? ಯಾರಿಗೂ ಗೊತ್ತಿಲ್ಲದೆ ಎಂತ ಕೆಲಸ ಮಾಡಿದ್ಯೋ? ನಾವೆಲ್ಲ ಸತ್ತು ಹೋಗಿದೀವಿ ಅನ್ಕೊಂಡ್ಯಾ? ನಾನೇನು ಹಾಗೆ ಅನ್ಕೊಳ್ಳಿಲ್ಲ ಅಮ್ಮ. ನಾನು ಪ್ರತಿದಿನ ನೆಮ್ಮದಿಯಾಗಿ ಬದುಕಕ್ಕಾಗದೆ ಸಾಯಕ್ಕಾಗದೆ ಈ ನಿರ್ಣಯ ತಗೊಂಡೆ. ಸಾವು ಕರೆಕ್ಟ್ ಅಲ್ಲ, ಚಾರುನ ಬಿಡೋದು ಸರಿ ಅಲ್ಲ. ಅವಳ ಜೊತೆ ಚೆನ್ನಾಗಿ ಸಂಸಾರ ಮಾಡು ಅಂತ ಹೇಳ್ದೆ ಅಲ್ವೇನೋ ನಿಂಗೆ? ಮತ್ತೆ ಸಾವಿನ ಮಾತಾಡ್ತಿದ್ಯಲ್ಲ. ಸೀನು, ಯಾಕೋ ಸೀನು, ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ನಿಮ್ ಮಾವನ್ ಮಾತು ವಿರೋಧವಾಗಿ ಯಾಕೋ ಹೀಗೆಲ್ಲ ನಿರ್ಧಾರ ತಗೊಳ್ತಿದ್ಯಾ? ನನ್ನ ನಿರ್ಧಾರದಲ್ಲಿ ತಪ್ಪಿಲ್ಲ ಅತ್ತೆ. ಅಂದ್ರೆ ಕಟ್ಕೊಂಡಿರೋ ಹೆಂಡತಿ ಜೊತೆ ಸಂಸಾರ ಮಾಡು ಅಂತ ಹೇಳೋದು ನಮ್ ತಪ್ಪು ಅಂತಿದ್ಯಾ? ಮಾವ, ನನ್ನ ಉದ್ದೇಶ ಅದಲ್ಲ. ಮತ್ತೆ ಕಳ್ತನ ಮಾಡೋರ್ ಜೊತೆ ಸಂಸಾರ ಮಾಡಿದ್ರೆ ಆಗ ನಾನೇನು ಮಾವ? ಒಬ್ಬ ಕಿಡ್ನಾಪರ್ ಜೊತೆ ಕೈ ಜೋಡಿಸಿದ್ರೆ ಆಗ ನನ್ನ ಏನಂತಾರೆ? ಕೊಲೆ ಮಾಡೋರ್ ಜೊತೆ ನನ್ನ ಜೀವನನ ಹಂಚ್ಕೊಂಡ್ರೆ ನನ್ನ ಬದುಕಕ್ಕೆ ಅರ್ಥ ಇರುತ್ತಾ ಮಾವ? ಸೀನು, ಏನ್ ಮಾತಾಡ್ತಾ ಇದೀಯಾ? ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? 25 ವರ್ಷದ ಕ್ರೂರಿ, 5 ಅಡಿ ಉದ್ದ ಇರುವಂತ ಕುತಂತ್ರಿ, 60 kg ವಿಷ ತುಂಬಿರೋ ಇವಳ ಬಗ್ಗೆನೆ ಮಾವ, ಇವಳ ಬಗ್ಗೆನೆ ಮಾತಾಡ್ತಿರೋದು. ಎಲ್ಲ ಸತ್ಯನೇ ಹೇಳ್ತಿರೋದು. ಸುಳ್ಳು ದೊಡ್ಡಪ್ಪ, ಎಲ್ಲ ಸುಳ್ಳು.